ರಮೇಶ್ ಜಿಗಜಿಣೇಗೌಡ ಸರ್ ಆಡಿಯೋದಲ್ಲಿ ಇನ್ನೊಂದು ಮಾತು ಹೇಳಿದ್ದಾರೆ, ದಲಿತರಿಗೆ ಏನಕ್ಕೆ RSS ಅದು ಅವ್ರ ಮೆಂಟಾಲಿಟಿ ಅಪ್ಪ, ಚತುರ್ವರ್ಣ ಮನುಸ್ಮೃತಿ. ನಾನು ಅವತ್ತಿಂದಾನೇ ಹೇಳ್ತಾ ಇದ್ದೇನಲ್ಲ, ಈ RSS ಅವ್ರ ಇತಿಹಾಸ ಏನು ಅಂದ್ರೆ ಸಂವಿಧಾನವನ್ನ ತಿರಸ್ಕರಿಸಿ ಮನುಸ್ಮೃತಿನೇ ನಮ್ಮ ಸಂವಿಧಾನ ಆಗ್ಬೇಕಂದ್ಬಿಟ್ಟು ಒಂದಲ್ಲ 10 ಅಲ್ಲ 150 ಬಾರಿ ರಾಮ್ಲೀಲಾ ಮೈದಾನದಲ್ಲಿ ಪ್ರತಿಭಟನೆ ಮಾಡಿದವರು. ಇದು ಅವ್ರ ಇತಿಹಾಸ, ತಿಳ್ಕೊಳ್ಳಿ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಸಂವಿಧಾನದ ಅನುಷ್ಠಾನದ ಬಗ್ಗೆ ಮಾಡ್ತಿರ್ಬೇಕಾದಾಗ ರಿಷಿ ಅಂಬೇಡ್ಕರ್, ಮಹರ್ಷಿ ನೆಹರು ಅವರು ಸೇರಿ ನಮ್ಮ ವೇದಗಳನ್ನ ಮುಗಿಸ್ತಾ ಇದ್ದಾರೆ, ಮನುಸ್ಮೃತಿ ಮುಗಿಸ್ತಾ ಇದ್ದಾರೆ, ಇದೇನೋ ಒಂದು ಸಂವಿಧಾನವನ್ನ ತರ್ತಾ ಇದ್ದಾರೆ, ಇದನ್ನ ನಾವು ತಿರಸ್ಕಾರ ಮಾಡ್ತೀವಿ ಅಂತ ಹೇಳಿದ್ದು ಅವರ ಇತಿಹಾಸ. ಅದಕ್ಕೆ ಅವರಿಗೆ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಚತುರ್ವರ್ಣದಲ್ಲಿ ನಂಬಿಕೆ ಇದೆ, ಮನುಸ್ಮೃತಿನಲ್ಲಿ ನಂಬಿಕೆ ಇದೆ. ಯಾರು ಅವ್ರಿಗೆ ಪ್ರಶ್ನೆ ಮಾಡಬಾರ್ದು. ಬಿಜೆಪಿನಲ್ಲಿ ದಲಿತರು ಆಳ್ ಮಕ್ಕಳಾಗಿ ಸಾಕ್ತಾ ಇದ್ದಾರೆ, ನಿಮ್ಗೆ ಗೊತ್ತಿದೆ ಅಲ್ವಾ? ವಿರೋಧ ಪಕ್ಷದ ಮೇಲ್ಮನೆ ನಾಯಕರು ಏನ್ ಮಾಡಿದ್ರು ಪಾಪ ಆ ಸ್ಥಾನಮಾನ ಪಡಿಲಿಕ್ಕೆ? ನೆನಪಿದ್ಯಾ? ಬುಟ್ಟಿನಲ್ಲಿ ಏನಿತ್ತು ಹೇಳಿ? RSS ಚಡ್ಡಿಗಳಿತ್ತು, ನೆನಪಿದ್ಯಾ? ಅವ್ರಿಗೆ ಮಾಡಿದ್ದಾರೆ. ಸಬ್ಸರ್ವಿಯಂಟ್ ನೇಚರ್ ಇದೆ ಅಲ್ಲಿ. ನಾವು ಸಂವಿಧಾನದಲ್ಲಿ ನಂಬಿಕೆ ಇಟ್ಟವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದಲ್ಲಿ ನಂಬಿಕೆ ಇಟ್ಟವರು. ಕ್ವೈಟ್ ನ್ಯಾಚುರಲಿ ಯಾವ ದಲಿತರಿಗೆ ಯಾಕೆ ಬೇಕು RSS ಅಂದ್ರೆ ನಮ್ಗೆ ಬೇಕಾಗಿಲ್ಲ. ಅದು ಹೋಮ್ ಮಿನಿಸ್ಟರ್ ಐ ಆಮ್ ಆಸ್ಕಿಂಗ್ ಕ್ವೆಶ್ಚನ್ಸ್, ಕೊಡಿ. ನನಗೇನು RSS ಅವಶ್ಯಕತೆ ಇಲ್ಲ. ನನ್ನ ಪ್ರಕಾರ ಈ ದೇಶಕ್ಕೂ ಇಲ್ಲ, ಸಮಾಜಕ್ಕೂ ಇಲ್ಲ. ಸರ್, ನೀಟ್ ವಿಚಾರವಾಗಿ ನೀವು ಹೇಳಿಕೆ ಕೊಟ್ಟ ನಂತರ ಈಗ MP ತೇಜಸ್ವಿ ಸೂರ್ಯ ಅವರು ಪತ್ರಿಕಾಗೋಷ್ಠಿನ ಮಾಡ್ತಿದ್ದಾರೆ. ಅದರಲ್ಲಿ ಅವರು ಕರ್ನಾಟಕ ಸರ್ಕಾರದ ಮೇಲೆ ಮತ್ತೆ ದಯವಿಟ್ಟು ನಾಚಿಕೆ ಇರಲಾರ್ದಂತ ಸಂಸದರಿಗೆ ನಾನೇನು ಹೇಳಕ್ ಆಗೋದಿಲ್ಲ. ಪದೇ ನಾನು ಇದ್ರ ಬಗ್ಗೆ ಆಗ್ಲೇ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ. 3 ಜನ ಬರೀಲಿಕ್ಕೆ ಆಗಿಲ್ಲ. ಒಬ್ರು ಮಾಗಡಿಯಿಂದ ಬಂದಿದ್ರು, ಇನ್ನೊಬ್ರು ಹಳೆ ಹಾಲ್ ಟಿಕೆಟ್ ತಂದಿದ್ರು. ಮೂರನೇ ವಿದ್ಯಾರ್ಥಿ ಯಾರು RT ನಗರಿಂದ ಬರ್ತಾ ಇದ್ರು. 1:15 ಡೆಡ್ಲೈನ್ ಇರುವಂತ ಎಕ್ಸಾಮಿಗೆ 12:57ಕ್ಕೆ ಮನೆ ಬಿಟ್ಟಿದ್ದಾರೆ. ಎಷ್ಟು? 12:57. ಅದರಲ್ಲಿ ಸರ್ಕಾರದ ತಪ್ಪೇನಿದೆ? ಹೌದು, ಯಾವ ವಿದ್ಯಾರ್ಥಿನೂ ಕೂಡ ಎಕ್ಸಾಮ್ ಮಿಸ್ ಮಾಡಬಾರ್ದು. 11 ಗಂಟೆಗೆ ಗೇಟ್ ಓಪನ್ ಆಗುತ್ತೆ, ಅಪ್ ಟು 1:30 ಗೇಟ್ ನೀವು ಒಳಗಡೆ ಹೋಗ್ಬೋದು ಪರೀಕ್ಷೆ ಬರೀಲಿಕ್ಕೆ. ಈಗ ಬಹಳ ಜವಾಬ್ದಾರಿಯಿಂದ ವಿದ್ಯಾರ್ಥಿ ಇರ್ಬೋದು, ಪೋಷಕರು ಇರ್ಬೋದು, ಬೇಗ ಬಿಟ್ಟು ಇರ್ಬೋದಲ್ಲ. ಎಷ್ಟು ಜನ ಬರ್ದಿದ್ದಾರೆ ಎಕ್ಸಾಮ್ಸ್? ಲಕ್ಷಾಂತರ ಜನ ಬರ್ದಿದ್ದಾರೆ, 3 ಜನ ಮಿಸ್ ಔಟ್ ಆಗಿದ್ದಾರೆ. ಅದು ಬೇರೆ ಬೇರೆ ಕಾರಣಗಳಿಂದ ಹಾಗಾಗ್ಬೋದು. ಸಾಹೇಬ್ ಏನ್ ನಾನು ಸುಮ್ಮನೆ ಮಾತಾಡ್ತೀನಾ? ಈಗ ಅವರು ಯಾವಾಗ ಬುಕ್ ಮಾಡಿದ್ರು, ಯಾವಾಗ ಅವ್ರ ಮನೆ ಬಿಟ್ಟಿದ್ದು ಎಲ್ಲ CCTV ಫುಟೇಜ್ ಇದೆ. ಅವ್ರು ಹೇಳಲಿ, ತೋರಿಸ್ಬಿಡ್ಲಿ. ಈಗ ಮೊನ್ನೆ ಬಾಂಬೆನಲ್ಲೂ ಕೂಡ ಒಂದೇ ಕಾಲೇಜ್ನಲ್ಲಿ 4 ಜನ ಮಿಸ್ ಆದ್ರಪ್ಪ. ಅದಕ್ಕೆ ಮಹಾರಾಷ್ಟ್ರ ಸರ್ಕಾರ ಕಾರಣನಾ? ಡೆಲ್ಲಿನಲ್ಲಿ ಮಿಸ್ ಆದ್ರು, ಡೆಲ್ಲಿ ಸರ್ಕಾರ ಕಾರಣನಾ? ಬಿಹಾರ್ನಲ್ಲಿ 30 ಜನ ಅರೆಸ್ಟ್ ಆದ್ರು. ಏನಂತ? ಈ ಪೇಪರ್ನಲ್ಲಿ ಜಾಕಿಗಳು ಕೂತ್ಕೊಂಡು ಬರ್ಸ್ಲಿಕ್ಕೆ ಅಂತ. ಹಂಗಂದ್ರೆ ಬಿಜೆಪಿ ಸರ್ಕಾರ ಕಾರಣ ಅಲ್ವಾ? ಅಲ್ಲಿ ಬಿಹಾರ್ನಲ್ಲಿ ಪಡ್ಕೊಂಡಿದ್ದೀನಿ. ಸುಮ್ಮನೆ ಆ ಕುಟುಂಬದವ್ರಿಗೆ ಕೂಡ ನಾವು ಮಾತನಾಡಿದ್ದೇವೆ. ಸುಮ್ಮನೆ ಅವರಿಗೆ ನಾವು ಈ ನಿಮ್ಮ ಸಂಸದರ ಹೊಲ್ಸ್ ರಾಜಕೀಯನಲ್ಲಿ ತರಬಾರ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.